ಯಾಕೋ ಬೆಂಗಳೂರಲ್ಲಿ ಜನ ಯಾವುದು ಸುರಕ್ಷತೆ ಇಲ್ಲ ಅನಿಸುತ್ತೆ. ಅದು ದುರಂತ ಎಲ್ಲರಿಗೂ ಭಯ ಭಯ ಬೀಳಿಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಬೇಕಾಗಿಲ್ಲ ನಮಗೆ ಜನರಲ್ ಹಳೆ ಬೆಂಗಳೂರು ಈ ಥರ ಆಗಿದ್ರೆ ಸಾಕು, ಒಟ್ಟಿನಲ್ಲಿ ಜನ ಸೇಫ್ ಆಗಿದ್ರೆ ಸಾಕು ಅನ್ನೋ ಸ್ಥಿತಿನಲ್ಲಿ ನಾವು ಇದ್ದೀವಿ. ಇಲ್ಲಿ ಸರಿಯಾಗಿರೋರಿಗೆ ಯಾರಿಗೂ ಪನಿಷ್ಮೆಂಟ್ ಕೊಡ್ತಾ ಇಲ್ಲ. ಇವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೋ, ಯಾರಿಗೆ ಇದು ಮಾಡ್ತಾರೋ. ಇವಾಗ ಬೆಂಗಳೂರು ಅಷ್ಟು ಡೇಂಜರ್ ಯಾವುದೂ ಇಲ್ಲ. ಜನಗಳಿಗೆ, ನಾಗರಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಆಗ್ತದೆ. ಜೀವನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಧಿಕಾರಿಗಳು ಸರಿ ಇಲ್ಲ, ಪೊಲಿಟಿಷಿಯನ್ ಸರಿ ಇಲ್ಲ, ಅವರೆಲ್ಲ ಕರೆಕ್ಟ್ ಆಗಿದೆ ಅಂದರೆ ಈ ಪ್ರಾಬ್ಲಮ್ಗಳೇ ಬರ್ತಾ ಇರಲಿಲ್ಲ. ದಯವಿಟ್ಟು ಸರ್ಕಾರದವರು ಎಚ್ಚೆತ್ಕೊಂಡು ಸರಿಯಾದ ಕ್ರಮ ತಗೋಬೇಕು. ಯಾವುದೇ ಬಿಸ್ನೆಸ್ ಅವರು ಬೆಂಗಳೂರಿಗೆ ಬಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇನ್ನು ಮುಂದೆ ಭಯ ಪಡ್ತಾರೆ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಇವಾಗ ಈ ನಿನ್ನೆ ಆಗಿರೋದು ದುರಂತ ಬಂದು ತುಂಬ ಅನ್ಯಾಯ ಅನಿಸುತ್ತೆ ಆಯಿತಾ. ಇದು ನೋಡಿದ್ರೆ ಯಾಕೋ ಬೆಂಗಳೂರಲ್ಲಿ ಜನ ಯಾವುದು ಸುರಕ್ಷತೆ ಇಲ್ಲ ಅನಿಸುತ್ತೆ. BBMP ಅವರು ಎಲ್ಲೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತಿದ್ರು, ಅಶೋಕ್ ಅವ್ರು ಹೇಳ್ದಂಗೆ. ಈಗ ಬ್ರ್ಯಾಂಡ್ ಬೆಂಗಳೂರು ಬೇಕಾಗಿಲ್ಲ ನಮಗೆ ಜನರಲ್ ಹಳೆ ಬೆಂಗಳೂರು ಈ ಥರ ಆಗಿದ್ರೆ ಸಾಕು, ಒಟ್ಟಿನಲ್ಲಿ ಜನ ಸೇಫ್ ಆಗಿದ್ರೆ ಸಾಕು ಅನ್ನೋ ಸ್ಥಿತಿನಲ್ಲಿ ನಾವು ಇದ್ದೀವಿ. ಅಂದರೆ ಏನಾಗಿದೆ ಅಂತಂದರೆ ಜನ ಭಯದ ವಾತಾವರಣದಲ್ಲಿ ಬದುಕೋ ಪರಿಸ್ಥಿತಿ ಆಗ್ಬಿಡೋದೆ ಇವಾಗ. ಇವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೋ, ಯಾರಿಗೆ ಇದು ಮಾಡ್ತಾರೋ, ಇವ್ರು ಸರ್ಕಾರ ಬರೋಕ್ಕೋಸ್ಕರ ಇವ್ರಿಗೆ ಯಾರ್ಯಾರು ಹೆಲ್ಪ್ ಮಾಡ್ತಾರೋ ಏನೋ ನಮಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಜನಗಳಿಗೆ, ನಾಗರಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಆಯಿತಾ. ಮುಂದಕ್ಕೆ ಏನೇನಾಗ್ತಾಯಿದೆ, ಮುಂದಿನ ಜೀವನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಆ ಪರಿಸ್ಥಿತಿನಲ್ಲಿ ಇವಾಗ ಬದಲಾವಣೆ ಆಯ್ತಾ ಇದೆ. ದಯವಿಟ್ಟು ಸರ್ಕಾರದವರು ಎಚ್ಚೆತ್ಕೊಂಡು ಸರಿಯಾದ ಕ್ರಮ ತಗೋಬೇಕು. ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಂದರು, ಮತ್ತು ಈ ಥರ ಇವೆಲ್ಲ ಇದು ಮಾಡಿದ್ರು. ಇವೆಲ್ಲ ನೋಡಿದ್ರೆ ಜನಗಳು ಬದುಕೋಕ್ಕೆ ತುಂಬ ಭಯ ಬೀಳೋ ಸ್ಥಿತಿಗೆ ಬಂದಿದೆ ಆಯಿತಾ. ಬೇರೆ ಊರಿಂದ ಬರೋರಾಗಲಿ, ಇನ್ನೊಬ್ಬರಾಗಲಿ, ಈಗ IT ಕಂಪ್ನಿ ಆಗಲಿ, ಇಂಡಸ್ಟ್ರಿಯಲ್ ಆಗಲಿ, ಯಾವುದೇ ಬಿಸ್ನೆಸ್ ಅವರು ಬೆಂಗಳೂರಿಗೆ ಬಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇನ್ನು ಮುಂದೆ ಭಯ ಪಡ್ತಾರೆ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಇವಾಗ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ಇದಕ್ಕೆ ಸರಿಯಾದ ಕ್ರಮ ತಗೊಂಡು ಸರಿಯಾಗಿ ತನಿಖೆ ಮಾಡಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕು. ಮುಂದೆ ಈ ಥರ ಆಗದೇ ರೀತಿ ನೋಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ನಾವು ರಾಜಕೀಯವಾಗಿ ಏನು ಹೇಳೋಕ್ಕಾಗಲ್ಲ. ಈಗ BJP ಅವರು ಇದ್ದಾಗಲೂ DJ ಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ಬೆಂಕಿ ಹಾಕೋರು, ಇದು ಮಾಡಿದ್ರು. ಕಾಂಗ್ರೆಸ್ ಇದ್ದಾಗಲೂ ನಡೀತಾ ಇದೆ. ಈಗ ಯಾವ ಸರ್ಕಾರ ಇದ್ರೂ ಸರ್ಕಾರ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ನಾವು ಅನ್ಕೋತೀವಿ. ಯಾಕೆಂದರೆ ಇವರು ಸರಿಯಾಗಿ ಕ್ರಮ ತಗೋಬೇಕು. ಅವರು ಮೊದಲನೇ ಫಸ್ಟೇ ಶಿಕ್ಷೆ ಕೊಟ್ಟರೆ ಈ ಸಮಸ್ಯೆಗಳು ಯಾವುದೂ ಬರಲ್ಲ ಅಂತ ನಮ್ಮ ಅನಿಸಿಕೆ. ಸರ್ಕಾರ ಯಾವುದಾದ್ರೂ ಆಗಿರ್ಬೋದು, ರಾಜಕೀಯವಾಗಿ ನಾವು ಮಾತಾಡೋದು ಬೇಡ ಅಂತ. ಈಗ ಹೋಟೆಲ್ಗೆ ಎಲ್ಲರೂ ಹೋಗಲೇಬೇಕು. ಈಗ ಬೇರೆ ಊರಿಂದ ಬಂದಿರ್ತಾರೆ, ಅವ್ರಿಗೆ ಯಾರೂ ಇರೋದಿಲ್ಲ, ಬ್ಯಾಚುಲರ್ ಆಗಿರ್ತಾರೆ, PGನಲ್ಲಿ ಇರ್ತಾರೆ, ಅಡುಗೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂಥವ್ರು ಹೋಟೆಲ್ನ ಅವಲಂಬಿಸ್ಕೊಂಡಿರ್ತಾರೆ. ಅವ್ರಿಗೇನು ಮಾಡಬೇಕು? ಈಗ ಹೋಟ್ಲು ಅತ್ಯವಶ್ಯಕ ಪ್ರತಿಯೊಬ್ಬರಿಗೂ ಬೇಕಲೇಬೇಕು. ಹೋಟ್ಲೇ ಇಲ್ಲದೇ ಯಾರೂ ಜೀವನ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಬೇರೆ ಊರಿಂದ ಬೇಕಾದಷ್ಟು ಜನ ಬರ್ತಾರೆ. ಸರ್ಗೆ ಕೆಲಸ ಇದು ಮಾಡ್ಕೊಂಡು ಬರ್ತಾರೆ, ಕೆಲಸ ಕಾರ್ಯಕ್ಕೆ ಬರ್ತಾರೆ. ಆಮೇಲೆ ಕರ್ನಾಟಕದಲ್ಲಿರೋ ಜನ ಎಲ್ಲ ವಿಧಾನಸೌಧಕ್ಕಾಗಲಿ, ಸರ್ಕಾರಿ ಕೆಲಸಕ್ಕಾಗಲಿ ಬೆಂಗಳೂರು ರಾಜಧಾನಿ ಆಗಿರೋದ್ರಿಂದ ಇಲ್ಲಿಗೆ ಬರಲೇಬೇಕು. ಆದ್ದರಿಂದ ಹೋಟ್ಲು ಬಂದು ಕಂಪಲ್ಸರಿ, ಹೋಟ್ಲಾಗಿರ್ಬೋದು, ಲಾಡ್ಜ್ ಆಗಿರ್ಬೋದು ಎಲ್ಲ ಇರಲೇಬೇಕು. ಬಟ್ ಇದನ್ನೆಲ್ಲನೂ ಸರ್ಕಾರ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಮತ್ತು ಇದಕ್ಕೆಲ್ಲದಕ್ಕೂ ಒಂದು ಸರ್ಕಾರ ಪರಿಹಾರ ಹುಡುಕಬೇಕು. ಇವ್ರಿಗೆ ಮೊದಲು ಶಿಕ್ಷೆ ಕೊಟ್ಟರೆ ತಪ್ಪು ಮಾಡಿರೋರಿಗೆ ಆವಾಗ ಸರಿಯಾಗಿ ಮುಂದೆ ಈ ಥರದ್ದು ಮರುಕಳಿಸ್ತಾ ಇರೋಂಗೆ ಆಗುತ್ತೆ ಅಂತ ನಾವು ಅನ್ಕೋತೀವಿ. ಅದು ದುರಂತ ಎಲ್ಲರಿಗೂ ಭಯ ಬೀಳಿಸ್ತಾ ಇದೆ. ಮುನ್ನೆಚ್ಚರಿಕೆ ತಗೋಬೇಕು. ಇಲ್ಲಿ ಏನಂದರೆ ಪಾಲಿಟಿಕ್ಸು ಇನ್ವಾಲ್ವ್ ಆಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಇದು ಮಾಡ್ದಿರ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಯಾರೇ ಬಂದ್ರೂ ಪ್ರಾಬ್ಲಮ್ ಆಗದಿರ ಮಾಡಬೇಕಲ್ಲ. ಅವರಿದ್ದಾಗೂ ಆಗ್ತದೆ, ಇವರಿದ್ದಾಗೂ ಆಗ್ತಾಯಿದೆ. ನೀವೇನೇ ಮಾಡೋಣ ಕರೆಕ್ಟಾಗಿ ಪನಿಷ್ಮೆಂಟ್ ಕೊಟ್ಟರೆ ಈ ಪುನಃ ಪ್ರಾಬ್ಲಮ್ ಬರಲ್ಲ. ಇಲ್ಲಿ ಸರಿಯಾಗಿರೋರಿಗೆ ಯಾರಿಗೂ ಪನಿಷ್ಮೆಂಟ್ ಕೊಡ್ತಾ ಇಲ್ಲ. ಈ ಬ್ಯಾಕ್ಗ್ರೌಂಡು ಸಪೋರ್ಟ್ ಇರೋದ್ರಿಂದ ಏನೇ ಪ್ರಾಬ್ಲಮ್ ಮಾಡಿದ್ರೂ ಆಚೆಗಡೆ ಬರೋದ್ರಿಂದನೇ ಇದೆಲ್ಲ ರಿಪೀಟ್ ಆಗ್ತಾಯಿದೆ. ಯಾರು ಮಾಡ್ತಾರೋ ಅವ್ರಿಗೆ ಕರೆಕ್ಟ್ ಶಿಕ್ಷೆ ಕೊಟ್ಬಿಟ್ರೆ ಮುಂದಿನ ಜನ್ರೇಷನ್ಗೆ ಭಯ ಬೀಳ್ತದೆ ಮಾಡಬಾರ್ದು ಅಂತ. ಅದರಿಂದ ಇದನ್ನು ಮಾಡಿ ಹೋಟ್ಲ್ಗಾಗಲಿ ಇನ್ನೊಂದಾಗಲಿ ಎಲ್ಲೇ ಆಗಿದ್ರೂ ಇದನ್ನು ಸ್ವಲ್ಪ ಸ್ವೇಚ್ಛಾಗಿ ಸೆಕ್ಯೂರಿಟಿಯಾಗಿ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಸೇಫ್ ಇತ್ತು, ಇವಾಗಿಲ್ಲ ಸರ್. ಮೊದಲು ಇಲ್ಲ, ಇವಾಗ ಮೊದಲಿತ್ತು ಸೇಫು. ಇವಾಗ ಬೆಂಗಳೂರಷ್ಟು ಡೇಂಜರ್ ಯಾವುದೂ ಇಲ್ಲ. ಇವತ್ತು ಡೈಲಿ ಕರಪ್ಟೆಡೇ ಆಗ್ತಾಯಿದೆ. ಕರಪ್ಷನ್ನು, ಮರ್ಡ್ರುಗಳು, ಸೂಸೈಡು, ರಾಬ್ರಿ ಡೈಲಿ ಪೇಪರಲ್ಲಿ 3-4 ಪೇಜ್ ಇದೇ ಇರ್ತದೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಆಗ್ತದೆ. ಆ ಸ್ಟೇಜಲ್ಲಿದೆ ಬೆಂಗಳೂರು. ಅಧಿಕಾರಿಗಳು ಸರಿ ಇಲ್ಲ, ಪೊಲಿಟಿಷಿಯನ್ ಸರಿ ಇಲ್ಲ, ಅವರೆಲ್ಲ ಕರೆಕ್ಟ್ ಆಗಿದೆ ಅಂದರೆ ಈ ಪ್ರಾಬ್ಲಮ್ಗಳೇ ಬರ್ತಾ ಇರಲಿಲ್ಲ. ಇಲ್ಲಿ ಏನಾಗಿದೆ, ಮನಿ ಮೈಂಡಿಂದ, ಇನ್ಫ್ಲುಯೆನ್ಸಿಂದ ಏನೇ ತಪ್ಪು ಮಾಡಿದ್ರೂ ನಾವು ಧೈರ್ಯವಾಗಿ ಆಚೆಗಡೆ ಬರ್ಬೋದು ಅಂತ ಜನಕ್ಕೆ ಕಂಫರ್ಟಬಲ್ ಆಗಿಬಿಟ್ಟಿದೆ. ಬೀಟ್ ಪ್ಲಸ್ ಕರ್ನಾಟಕ.